ರಾಜ್ಯದಲ್ಲಿ ನಡೆದಂಥ 3 ಉಪಚುನಾವಣೆಗಳು, ಒಂದು ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ಸಂಡೂರಿನಲ್ಲಿ ನಮಗೆ ಸೋಲಾಗಿದೆ. ಜನರು ಅಲ್ಲಿ ನಮಗೇನು ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ವಿಶೇಷವಾಗಿ ಇದು ನಿಜವಾಗಿ ನಮ್ಮ ಸೋಲಲ್ಲ. ಕಾಂಗ್ರೆಸ್ಸಿನ ಸರ್ಕಾರದ ವಾಲ್ಮೀಕಿ ಹಣದ ದುರ್ಬಳಕೆ, ಮೂಡಾ ಹಗರಣದ ಹಣದಿಂದ ದುರ್ಬಳಕೆ ಮಾಡಿ ಜನರಿಗೆ ದುಡ್ಡಿನ ಆಮಿಷವನ್ನು ತೋರಿಸಿ ಜನರಿಗೆ ಮೂರ್ಖ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇವತ್ತು 3 ಕಡೆ ಗೆದ್ದಿದ್ದಾರೆ. ಆದರೆ ನಮಗೆ ವಿಶ್ವಾಸ ಇದೆ, ಇದು ಅವರ ನಿಜವಾದ ಗೆಲುವಲ್ಲ. ಜನ ಸರ್ಕಾರ ಇದೆ, ಒಂದು ವೇಳೆ ನಮಗೆ ಓಟ್ ಹಾಕಿಲ್ಲ ಅಂದ್ರೆ ನಾವು ಗ್ಯಾರಂಟಿಗಳನ್ನು ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಬಡ ಜನರಿಗೆ ಹೇಳಿ ಇವತ್ತು ಅವರು ಗೆಲುವಾಗಿದೆ. ಆದರೂ ಕೂಡ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರು ಆದಂಥ BY ವಿಜೇಂದ್ರ ಅವರು ಹಗಲಿರುಳು ಗೆಲುವಿಗಾಗಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಶ್ರಮ ಹಾಕಿದ್ದಾರೆ. ಮುಂಬರುವ ದಿನಗಳಲ್ಲಿ ಏನು ಈ ಉಪಚುನಾವಣೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಮುಖಂಡರಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಗೊಂದಲಗಳನ್ನು ನಾವು ನಿಜವಾಗಿ ತಿದ್ದುಕೊಳ್ಬೇಕಾ ಅಂತಕ್ಕಂಥದ್ದು ಈ ಚುನಾವಣೆ ಫಲಿತಾಂಶ ಎಲ್ಲೋ ಒಂದು ಕಡೆ ನಮ್ಗೆ ಹೇಳ್ತದೆ. ಆದರೂ ಕೂಡ ಇದ್ರ ಜೊತೆಗೆ, ಈ ಚುನಾವಣೆ ಜೊತೆಗೆ ಏನು ನಾವು ಬಹಳಷ್ಟು ದಿವಸಗಳಿಂದ ಮಹಾರಾಷ್ಟ್ರದ ಚುನಾವಣೆ, ಮಹಾರಾಷ್ಟ್ರ ಈ ದೇಶದ ಬೆನ್ನೆಲುಬು, ಆರ್ಥಿಕವಾಗಿ ಈ ದೇಶದ ಬೆನ್ನೆಲುಬು, ಆರ್ಥಿಕವಾಗಿ ದೇಶದ ಶಕ್ತಿ ಮಹಾರಾಷ್ಟ್ರ. ಬಹುತೇಕ ನಮ್ಮ ನಿರೀಕ್ಷೆಗೆ ಮೀರಿ ಅಲ್ಲಿನ ಜನ ಭಾರತೀಯ ಜನತಾ ಪಾರ್ಟಿ ಹಾಗೂ ಏಕನಾಥ್ ಶಿಂದೆಯವರ ಉದ್ಭವ್ ಘಟ್ ಹಾಗೂ ಅಜಿತ್ ದಾದಾ ಪವಾರ್ ಅವರ ರಾಷ್ಟ್ರವಾದಿ ಕಾಂಗ್ರೆಸ್ಸಿಗೆ, ಮಹಾಯುತಿ ಗಠಬಂಧನ್ಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲಿಗೆ ಮಹಾರಾಷ್ಟ್ರದ ಜನತೆಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಕೂಡ ಮಹಾರಾಷ್ಟ್ರ ರಾಜ್ಯದ ಅಂಧೇರಿ ಈಸ್ಟ್ನಲ್ಲಿ ನಮ್ಮ ಸಹೋದರರಾದಂಥ ಮುರ್ಜಿ ಪಟೇಲ್ರವರ ಪ್ರಚಾರಕ್ಕೆ 3 ದಿವಸ ನಾನು ಹೋಗಿದ್ದೆ. ಅದಾದ ನಂತರ ಪುಣೆಯಲ್ಲಿ ಭೋಸ್ರಿ ಮತಕ್ಷೇತ್ರದ ಮಹೇಶ್ ದಾದಾ ಲಾಂಡ್ಗೆಯವರ ಪ್ರಚಾರಕ್ಕಾಗಿ 3 ದಿವಸ ನಾನು ಹೋಗಿದ್ದೆ. ಅದಾದ ನಂತರ ನಮ್ಮ ಪಕ್ಕದ ಜಿಲ್ಲೆ ಲಾತೂರಿನ ನಿಲಂಗ ಮತಕ್ಷೇತ್ರಕ್ಕೆ ಸುಮಾರು 1 ವಾರ ನಾನು ಸಮಯವನ್ನು ಕೊಟ್ಟಿದ್ದೆ. ಅದಾದ ನಂತರ ಪಕ್ಕದ ಮತಕ್ಷೇತ್ರ ಔಸಾದಲ್ಲಿ ಕೂಡ ಸಾಕಷ್ಟು ಹಳ್ಳಿಗಳಿಗೆ ನಾನು ಓಡಾಡಿದ್ದೆ. 4 ಮತಕ್ಷೇತ್ರದಲ್ಲಿ ಸುಮಾರು 20-25 ಸಾವಿರ ಮತಗಳಿಂದ ಅಂತರದಿಂದ ಜನ ನಮಗೆ ಗೆಲ್ಲಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಇವತ್ತು ಈ ರಾಷ್ಟ್ರ ಕಂಡಂಥ ನೆಚ್ಚಿನ ನಾಯಕರು ನರೇಂದ್ರ ಮೋದಿಯವರ ಮೇಲಿರ್ತಕ್ಕಂಥ ಜನರ ನಂಬಿಕೆ, ಅದ್ರ ಜೊತೆಗೆ ಇನ್ನೋರ್ವ ನಮ್ಮ ನೆಚ್ಚಿನ ನಾಯಕರು ಆದಂಥ ನಿತಿನ್ ಗಡ್ಕರಿ ಅವರ ಕಾರ್ಯವೈಖರಿ, ಅದ್ರ ಜೊತೆಗೆ ಇವತ್ತು ಮಹಾರಾಷ್ಟ್ರದ ಮುಂಬೈ ಅತ್ಯಂತ ಮೊದಲಿಗೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಅಲ್ಲಿ ಜನ ಸೇಫ್ ಆಗಿದ್ದಾರೆ. ಅದಕ್ಕೆ ಕಾರಣ ಯಾರಂದ್ರೆ ಅಮಿತ್ ಶಾ ಅವರು. ಅದ್ರ ಜೊತೆಗೆ ಅಲ್ಲಿನ ನಮ್ಮ ಪ್ರದೇಶ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಬಾವನಕುಳೆ ಅವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ವಿನೋದ್ ತಾವಡೆ ಅವರು, ಹಾಗೂ ಅಲ್ಲಿನ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ದೇವೇಂದ್ರ ಫಡ್ನವೀಸ್ ಸಾಹೇಬರು. ಹೀಗಾಗಿ ಎಲ್ಲರ ಒಂದು ಒಗ್ಗಟ್ಟಿನ ಪ್ರಯತ್ನದ ಫಲವಾಗಿ ಇವತ್ತು ಮಹಾರಾಷ್ಟ್ರ ಜನ ನಮಗೆ ಆಶೀರ್ವಾದ ಮಾಡಿದ್ದು ನೋಡಿದ್ರೆ ನಮಗೇನು ಅನ್ನಿಸ್ತಾ ಇದೆ ಅಂದ್ರೆ, ಬರ್ತಕ್ಕಂಥ ದಿನಮಾನಗಳಲ್ಲಿ ಯಾವ ರೀತಿ ಉತ್ತರ ಭಾರತ ಕೇಸರಿಮಯ ಆಗಿದೆಯೋ ಅದೇ ರೀತಿ ದಕ್ಷಿಣ ಭಾರತನೂ ಕೂಡ ಈ ಮಹಾರಾಷ್ಟ್ರ ಹಿಡ್ಕೊಂಡು ಕೇಸರಿಮಯ ಆಗ್ತಕ್ಕಂಥದ್ದು ಭಾಳ ದೂರೇನಿಲ್ಲ. ಹಾಗಾಗಿ ಮತ್ತೊಮ್ಮೆ ಮಹಾರಾಷ್ಟ್ರದ ಮಹಾಜನತೆಗೆ ಬಸವ ಕಲ್ಯಾಣದ, ಯಾಕಂದರೆ ಈ ಮಹಾರಾಷ್ಟ್ರ ರಾಜ್ಯಕ್ಕೆ ಈ ಬಸವ ಕಲ್ಯಾಣಕ್ಕೆ ಭಾಳಷ್ಟು ಸಂಬಂಧಗಳಿವೆ. ಇವತ್ತು ಸುಮಾರು ನನ್ನ ಮತಕ್ಷೇತ್ರದಿಂದ ಭಾಲ್ಕಿಯಿಂದ ಬೀದರಿನ ಸುಮಾರು 1 ಲಕ್ಷ ಜನ ಇವತ್ತು ಮಹಾರಾಷ್ಟ್ರದಲ್ಲಿ ಪುಣೆ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಇಡೀ ಜನ ಎಲ್ಲ ನಾವು ಹೋಗಿ ಹೇಳಿ ಬಂದೀವಿ ಅವ್ರಿಗೆ, ಇವತ್ತು ಈ ದೇಶ ಸುರಕ್ಷೆ ಇರಬೇಕು, ಮಹಾರಾಷ್ಟ್ರಿಗರು ತಾವೆಲ್ಲರೂ ಮಹಾರಾಷ್ಟ್ರದಲ್ಲಿ ಸುರಕ್ಷತೆಯಿಂದ ಇರಬೇಕು. ಹಾಗಾದ್ರೆ ತಾವು ಏನೂ ನೋಡಬಾರ್ದು, ತಾವು ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡಬೇಕು, ಏಕನಾಥ್ ಶಿಂದೆ ಗಟ್ ಅವರ ಶಿವಸೇನಾಗೆ ಮತ ಕೊಡಬೇಕು ಅಂಥೇಳಿ ಅದಕ್ಕೆ ಆ ಜನ
ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಗೆ ಗೆಲ್ಲಿಸಿದ್ದಾರೆ. ಹಾಗಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ರಾಜ್ಯದಾಗ 3 ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ಯಾಗ ಸೋತಿದ್ದೀರಿ ಸರ್. ಅಂದ್ರ ಸಾಕಷ್ಟು ಹಗರಣಗಳ ಬಗ್ಗೆ ನೀವು ಧ್ವನಿ ಎತ್ತಿದ್ರು ಕೂಡ ಯಾಕೆ ಜನ ಕಾಂಗ್ರೆಸ್ಗೆ ಇದನ್ನ ತಕ್ಕ ಪಾಠ ಕಲಿಸಲಿಲ್ಲ, ಹೊಳ್ಳಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಅವರು ಅಪಪ್ರಚಾರ ಮಾಡಿ ಸುಳ್ಳು ಆರೋಪ ಮಾಡಿದ್ದಕ್ಕೆ ಅಂತಂದು ಸಚಿವರು ಕೂಡ ಹೇಳ್ತಿದ್ದಾರೆ ಸರ್. ಬಹುತೇಕ ಏನು ಮತದಾರರು ನಮ್ಮ ಕರ್ನಾಟಕದ 3 ಮತಕ್ಷೇತ್ರದ ಮತದಾರರಿಗೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಏನು ಭ್ರಷ್ಟಾಚಾರದ ಆಡಳಿತದ ಬಗ್ಗೆ ಅವ್ರಿಗೆ ಹೋಗಿ ಅವ್ರ ಮನೆಗೆ ಮುಟ್ಟಿಸುವಲ್ಲಿ, ಅವ್ರ ಮನಕ್ಕೆ ಮುಟ್ಟಿಸುವಲ್ಲಿ ನಾವೆಲ್ಲೋ ಒಂದು ಕಡೆ ವಿಫಲ ಆಗಿದ್ದೇವೇನೋ ಅಂತಕ್ಕಂಥದ್ದು ನಾನಾದರೂ ಒಪ್ಕೊಳ್ತೇನೆ. ನಾವು ನಮ್ಮ ನಾಯಕರು ಎಲ್ಲರೂ ಈಗ ಒಂದಾಗಲು ಹೋದೇವು ಅಂದ್ರೆ ಜನನೇ ಒಂದು ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎಲ್ಲರೂ ಒಂದಾಗಬೇಕು, ಬಂಡಾಯ ಬಿಡಬೇಕು ಅಂತೇಳಿ ಅವ್ರು ಸಿಟಿನೇ ಹೇಳ್ತಾರೆ. ನೀವೇನು ಹೇಳ್ತೀರಿ ಸರ್? ನಮ್ಮಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಗೊಂದಲ ಇದೆ. ನಮ್ಮಲ್ಲೇನು ಭಾಳ ಅಂಥ ಬಿರುಕೇನಿಲ್ಲ, ಸಣ್ಣ ಪುಟ್ಟ ಇರ್ಸು ಮುರ್ಸುಗಳಿವೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತೆಲ್ಲ ಈ ದೇಶದ ವರಿಷ್ಠರು, ನಮ್ಮ ಪಕ್ಷದ ವರಿಷ್ಠರು ಇದನ್ನು ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದ್ದಾರೆ. ಹಾಗಾಗಿ ಕೆಲವೇ ದಿನಮಾನಗಳಲ್ಲಿ ಇದೆಲ್ಲ ನಾವು ಬದಿಗಿಟ್ಟು ಒಂದಾಗಿ ಮತ್ತೆ ನಾವು ಮುಂದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ನಾವು ಜಯಬೇರಿ ಹಾರಿಸ್ತೇವೆ. ಈಗ ವಕ್ಫ್ ವಿಚಾರ ಸಂಬಂಧಪಟ್ಟಂಗೆ ಸರ್, ಈಗ ನಿನ್ನೆ ಪ್ರತಿಭಟನೆ ಆಯಿತು. ಈಗ ಯತ್ನಾಳ್ ಕೂಡ ಮಾಡ್ತಾರೆ 25ಕ್ಕೆ ಸರ್, ನೀವು ಮಾಡ್ತೀರಾ ಸರ್? ಏನೀಗ ಭಿನ್ನಾಭಿಪ್ರಾಯ ಯಾಕೆ ಸರ್? ಒಂದು ಹೋರಾಟಕ್ಕೆ ಈಗ ನಾಲ್ಕು ತಂಡ ಮಾಡ್ಕೊಂಡು ಯಾಕೆ ಹೋಗ್ತಾ ಇದ್ರಿ ನೀವು? ಅದಲ್ಲೇ ಭಿನ್ನಮತ ತೋರಿಸ್ತಿದಲ್ಲ ಸರ್, ಅದ ಹೇಳಿಕೆಗಳು ಮುಳುವಾದವಂತೀರಾ ಸರ್? ನಮ್ಮ ಪಕ್ಷದ ಮುಖಂಡರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಅವ್ರು ಯಾವುದೇ ನಮ್ಮ ಪಕ್ಷಕ್ಕೇನು ನಮ್ಮ ಪಕ್ಷ ಏನು ಬ್ಯಾಡಂದಿ ಕಾರ್ಯಕ್ರಮಗಳಿಗೇನು ಅವ್ರು ಭಾಗವಹಿಸ್ತಾ ಇಲ್ಲ. ನಾವೇನು ಮಾಡ್ಲತ್ತೀವಿ ಅವ್ರು ಅದೇ ಮಾಡ್ಲತ್ತಾರೆ. ನಾವು ಆ ವಕ್ಫಿನ ವಿರುದ್ಧ ಹೋರಾಟ ನಾವು ಮಾಡ್ಲತ್ತೀವಿ, ಅವರು ಅದೇ ಹೋರಾಟಕ್ಕೆ ಮಾಡ್ಲತ್ತಾರೆ. ತಮ್ಮದು ಏನದ ಇಷ್ಟೇ, ಎಲ್ಲರೂ ಸೇರಿ ಹೋಗಬೇಕು, ಒಗ್ಗಟ್ಟಾಗಿ ಹೋಗ್ಬೇಕಂತೇಳಿ ತಾವೆಲ್ಲರೂ ಕೇಳತ್ತೀರಿ. ಆ ದಿನ ನಾನು ನಮ್ಮ ಜಿಲ್ಲೆಯ ಅಧ್ಯಕ್ಷರು, ನಮ್ಮ ಪಕ್ಷದ ಜಿಲ್ಲೆಯ ಅಧ್ಯಕ್ಷರು ಯಾವ ರೀತಿ ನಮಗೆ ಕರೆ ಕೊಡ್ತಾರೋ, ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಏನು ಕರೆ ಕೊಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಈಗಾಗಲೇ ನಾವು ಹೋರಾಟ ಮಾಡಿದ್ದೀವಿ. ಇಡೀ ಜಿಲ್ಲೆಯ ಎಲ್ಲ ನಾವು 4 ಶಾಸಕರು, ಜಿಲ್ಲಾ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ನಾವು ಹೋರಾಟ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಹೋರಾಟ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ಲತ್ತಾರ. ಅದಕ್ಕೆ ನಾವು ಬ್ಯಾಡ ಯಾಕನಮಿ, ಒಳ್ಳೇದೇ ಆಯಿತು, ಇನ್ನ ಹೋರಾಟ ಮಾಡ್ರಿ. ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಏನು ಹೇಳ್ತೀನಿ ಅಂದ್ರೆ, ಬರೀ ಜಿಲ್ಲೆಗೆ ಹೋಗ್ಬೇಡ್ರಿ ಯತ್ನಾಳ್ ಗೌಡ್ರೆ, ಪ್ರತಿಯೊಂದು ಹಳ್ಳಿಗೆ ಹೋರಿ. ಈ ಕೆಲಸ ತಾವು ಏನು ಮಾಡ್ಲತ್ತೀರಿ ನಾನು ಒಪ್ತೇನೆ, ತಾವು ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೇದಿದೆ. ಆದ್ರೆ ನಂದೊಂದು ವಿನಂತಿ ಏನಿದೆ ಅಂದ್ರೆ, ತಾವು ಈ ಪಕ್ಷ ಇದಕ್ಕೆ ರಾಜ್ಯದ ಅಧ್ಯಕ್ಷರಿದ್ದಾರೆ, ಇದಕ್ಕೆ 4 ಜನ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು, ಯಾಕಂದ್ರೆ ತಾವು ಹಿರಿಯ ನಾಯಕರು. ಅವ್ರು ಮಾಡಿ ಟೀಮಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಹೇಳ್ತಾರೆ ಅವರು. ಯಾರು? ಬಸನಗೌಡ ಪಾಟೀಲ್ ಮಾಡಿ ಟೀಮಿಗೆ ಅವ್ರದ್ದೇನು ತಂಡ ಅದ ಅದು ಅನಾಥ ಅದ ಅಂತ ಹೇಳ್ತೀನಿ ನಾನು. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ತಂಡ ಏನದ ಅದು ಅನಾಥ ಅದ. ಈ ಕೆಲವರು ಯಾರ್ಯಾರಿಗೋ ಮನೆ ಕುಂತವ್ರಿಗೆ, ಮಾಜಿ MLCಗಳಿಗೆ, ಮಾಜಿ MLAಗಳಿಗೆ, ಮಾಜಿ MP ಗಳಿಗೆ ಹಿಡ್ಕೊಂಡು ಹೋದ್ರೆ ಅದಕ್ಕೆ ತಾಯಿ ತಂದೆ ಹರನ? ಒರಿಜಿನಲ್ ತಾಯಿ ತಂದೆ ನಮ್ಮ ಇದಕ್ಕೆ ಹರ. ಮಾಧ್ಯಮದ ಮುಖಾಂತರ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಹೇಳ್ತೀನಿ, ಇವತ್ತು ತಮ್ಮ ನಡೆ ಇವತ್ತು ಇಡೀ ಮಾಧ್ಯಮ ಆಗಲಿ, ಇಡೀ ರಾಜ್ಯದ ಜನರಿಗೆ ಎಲ್ಲೋ ಒಂದು ಮೂಲೆಯೊಳಗೆ ಕನ್ಫ್ಯೂಸ್ ಮಾಡ್ಲತ್ತವ, ಸಂಶಯಕ್ಕೆ ಎಡು ಮಾಡಿಕೊಡ್ತಾ ಇದೆ. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಹೇಳಿನಿ, ತಾವು ದಯಮಾಡಿ ಈ ರೀತಿ ಮಾಡೋದ್ರಿಂದ ಜನರಿಗೆ ಏನು ಸಂಶಯ ಬರ್ತದ. ಇವತ್ತು ನಾವು 3 ಕಡೆ ಸೋತೀವಿ, ಏನೋಪ್ಪ ನಮ್ಮ ನಾಯಕರೊಳಗೆ ಗೊಂದಲ ಅದಂತ ತಿಳ್ಕೊಂಡು ಸೋಲಾಯ್ತೇನೋ ಅಂಥೇಳಿ ಬರ್ತದೆ. ಆ್ಯಕ್ಚುಲಿ ನಿಜವಾಗಿ ಕಾರಣ ಅದು ಅಲ್ಲ, ನಾವು ಸೋತಿದ್ದ ಕಾರಣನೇ ಬೇರೆ ಅದ. ಕೆಲವೊಂದು ಮಾಧ್ಯಮದ ಎದುರುಗಡೆ ನಾನು ಬಹಿರಂಗವಾಗಿ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಅಷ್ಟು ದೊಡ್ಡವನು ನಾನಲ್ಲ. ಯಾಕೆ ಸೋಲಾಯಿತು ಅಂತಕ್ಕಂಥದ್ದು ಕೆಲವೊಂದು ಹೇಳಕ್ಕೆ ಬರಲ್ಲ. ಇವತ್ತು ಯಾವ ರೀತಿ ಅವರು ಚುನಾವಣೆ ಮಾಡಿದ್ದಾರೆ, ನಮ್ಮದೇ ಆದಂಥ ಅಭ್ಯರ್ಥಿ CP ಯೋಗೇಶ್ವರ್, ನಮ್ಮವರೇ ಅವರು, ನಮ್ಮ ಪಕ್ಷದವರೇ ಅವರು. ಎಲ್ಲೋ ಒಂದು ಕಡೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂತಕ್ಕಂಥದ್ದು ಅಸಮಾನದಿಂದ ಹೋದರು. ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರವ್ರು ಎಲ್ಲೋ ಹೋಲತ್ತಾರ ಅಂತೇಳಿ ನಮಗೇನು ಸೋಲಾಗಿಲ್ಲ, ನಾನಂತೂ ಅದಕ್ಕೆ ನಂಬಲ್ಲ. ಹಾಗಾಗಿ ನೋಡ್ರಿ, ನಮ್ಮದೇ ಅಭ್ಯರ್ಥಿ ಅವರು,
ನಮ್ಮ ಅಭ್ಯರ್ಥಿನೇ ಆ ಕಡೆ ಹೋದಾಗ ಅವ್ರದಿಷ್ಟು ಬಲ ಅದಕ್ಕೆ ಸೇರಿಸಿ ಅದು ಅವ್ರಿಗೆ ಈಸಿ ಆಗ್ಯದ. ಅಲ್ಲ ಸರ್, ಇದು ಎಲ್ಲರೂ ಒಪ್ತಕ್ಕಂಥ. ಚನ್ನಪಟ್ಟಣ ಕ್ಷೇತ್ರ JDS ಕುಮಾರಸ್ವಾಮಿ ಅವರು ಗೆದ್ದಿದ್ರಲ್ಲೇ. ಹೌದು. ಗೆದ್ದಿದ್ದ ಕ್ಷೇತ್ರದೊಳಗ ಈಗ ಅವ್ರ ಮಗಗೆ ಟಿಕೆಟ್ ಕೊಟ್ಟಿದ್ರು, NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಜನ ಅದು ಯಾಕ್ ಸೋಲಾಯ್ತಂತ? ಜನ ಯಾವ ರೀತಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಯಾವ ದೃಷ್ಟಿಕೋನದೊಳಗೆ ನೋಡ್ತಾರೋ ಅದೇ ದೃಷ್ಟಿಕೋನದೊಳಗೆ ಕುಮಾರಸ್ವಾಮಿಗೆ ನೋಡಲ್ಲ. ಕುಮಾರಸ್ವಾಮಿನೇ ಬೇರೆ, ನಿಖಿಲ್ ಕುಮಾರಸ್ವಾಮಿನೇ ಬೇರೆ, ಬಸವರಾಜ ಬೊಮ್ಮಾಯಿ ಅವರೇ ಬೇರೆ, ಅವ್ರ ಮಗ ಭರತ್ ಬೊಮ್ಮಾಯಿನೇ ಬೇರೆ. ಇವ್ರು ಸಣ್ಣವ್ರಪ್ಪ, ಇನ್ನು ಭಾಳ ಸಣ್ಣವರು, ಇನ್ನು ರಾಜಕಾರಣ ಇವ್ರಿಗೆ ಭಾಳ ಅದ. ಇವರೆಲ್ಲ ವಯಸ್ಸಾದವ್ರೀಗ 60 ಮೇಲೆ ಇದ್ದವರು. CP ಯೋಗೀಶ್ವರ್ ಹಾಗಾಗಿ ಕೊಟ್ಟಿರಬೇಕು. ನಮ್ಮ ಯಾಸೀನ್ ಪಠಾಣ್ ಹೋಸಲ ಅವರು ಸೋತಾರಲ್ಲಿ, ಏನೋ ಸೋತಿದ್ದು ಕನ್ಕಂಬ ಬಿದ್ದಿರ್ಬೋದು, ಮತ್ತೀಗ ಸರ್ಕಾರ ಅದ ಅಂಥೇಳಿ ಜನ ಮುಗ್ಧತೆಯಿಂದ. ಹಣದ ಹೊಳೆ ಅಂತೂ 100ಕ್ಕೆ 100 ನೂರಾರು ಕೋಟಿಯಲ್ಲಿ ಖರ್ಚು ಮಾಡಿ ಹೇಳ್ತೀವಲ್ಲ, ಆ ವಾಲ್ಮೀಕಿ ಹಗರಣ ಮಾಡಿದ್ದೇ ಈ ಚುನಾವಣೆ ಸಲುವಾಗಿ. ಸಂಡೂರಿನ ಚುನಾವಣೆ ಸಲುವಾಗಿ ವಾಲ್ಮೀಕಿ ಹಗರಣಗಳು, ಈ ಎಲ್ಲ ಉಪಚುನಾವಣೆ ಸಲುವಾಗಿ ಮೂಢ ಹಗರಣಗಳು. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡಿನ ಹಣ ಹರಿಸಿ ಅವ್ರಿಗೆ ಗೆಲುವಾಗಿದೆ. ಹಾಗಾಗಿ ಆದರೂ ಕೂಡ ಏನು ಜನ ತೀರ್ಪು ಕೊಟ್ಟರ ಅದಕ್ಕೆ ನಾವು ತಲೆಬಾಗ್ತೀವಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ಎಲ್ಲ ರಾಜ್ಯದ ನಾಯಕರು ನಾವು ಒಂದಾಗಿ ಹೋಗ್ತೀವಿ. ಧನ್ಯವಾದಗಳು. ಜೊತೆ ಹೋಗ್ತೀರಾ ಇಲ್ಲ ನೀವು ನಾಳೆ 25ಕ್ಕೆ? ವಿಜಯೇಂದ್ರ ನನಗೆ ವಲಯದಲ್ಲಿ ಗುರುತಿಸಿಕೊಂಡು ನಾಳೆ ನಡೀತಕ್ಕಂಥ 25ನೇ ತಾರೀಕಿಗೇನು ಹೋರಾಟ ಇದೆ, ಆ ಹೋರಾಟ ಈಗಾಗಲೇ ನಾವು ಮುಗಿಸಿ ಬಂದಿದ್ದೀವಿ. ನನಗೆ ಯಾವುದೇ ಸೂಚನೆ ಇಲ್ಲಿ ತನಕ ಇಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು, ಆತ್ಮೀಯರು, ಸಹೋದರಾದಂಥ BY ವಿಜೇಂದ್ರ ಅವರು ಯಾವ ರೀತಿ ನಮಗೆ ಸೂಚನೆ ಕೊಡ್ತಾರೋ ಆ ಸೂಚನೆ ಮೇಲೆ ನಾವು ಹೋಗ್ತೀವಿ. ಯಾಕಂದ್ರೆ ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಫಲಿತಾಂಶ ಅಧ್ಯಕ್ಷರಿಗೆ ಭಾಳ ಒಂಥರ ಕುತ್ತು ಬರುತ್ತೆ ಸರ್ ಏನಾದ್ರು? ನೋಡ್ರಿ, ರಾಜಕಾರಣದಲ್ಲಿ ಸೋಲು ಗೆಲುವು ಸ್ವಾಭಾವಿಕ. ಹಂಗಂದ್ರೆ ನಾವು ಒಂದು ಕೆಲಸ ಮಾಡ್ರಪ್ಪ, ಮಹಾರಾಷ್ಟ್ರದೊಳಗೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ರಿಸೈನ್ ಮಾಡಂತ ಹೇಳ್ರಿ, ರಾಹುಲ್ ಗಾಂಧಿಗೆ ರಿಸೈನ್ ಮಾಡಂತ ಹೇಳ್ರಿ. ನಾವು ರಿಸೈನ್ ಮಾಡ್ಲಿಕ್ಕೆ ಹಚ್ತೀವಿ BY ವಿಜೇಂದ್ರ ಅವರಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ರಿಸೈನ್ ಮಾಡಿ ಮನೆಗೆ ಬಂದು ಕೂಡಂತ ಹೇಳ್ರಿ. ರಾಜಕಾರಣದೊಳಗೆ ಸ್ವಾಭಾವಿಕ. ಇವತ್ತು ಇಡೀ ಜಗತ್ತೇ ನೋಡ್ಲತ್ತಿತ್ತು ಮಹಾರಾಷ್ಟ್ರದ ಚುನಾವಣೆಗೆ. ಇಡೀ ಜಗತ್ತು ಯಾವ ಒಂದು 2-3 ಉಪಚುನಾವಣೆಗಳು ದುಡ್ಡು ಕೊಟ್ಟು ಜನರಿಗೆ ಭೂಲ್ ಮಾಡಿ ಗೃಹಲಕ್ಷ್ಮಿದ ಆಶೆ ತೋರಿಸಿ ಏನೋ ಮಾಡಿ ಗೆದ್ದಿರಂದ್ಮೇಲೆ ದೊಡ್ಡ ಸಾಧನೆ ಏನಲ್ಲದು. ಮಹಾರಾಷ್ಟ್ರದ ಚುನಾವಣೆ ನೋಡ್ರಿ, ಇಡೀ ದೇಶ ಅಲ್ಲ ಇಡೀ ಜಗತ್ತೇ ನೋಡ್ಲತ್ತಿದ್ದು ಮಹಾರಾಷ್ಟ್ರದ ಚುನಾವಣೆ. ಕಡೆ ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದಲ್ಲಿ ವ್ಯಂಗ್ಯ ಮಾಡುತ್ತಾರೆ BJP ಅವರು. ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲ ಕಡೆ ಅನ್ವಯ ನಾವು ಗ್ಯಾರಂಟಿ ಯೋಜನೆಗಳು ಈ ದೇಶದೊಳಗೆ ತಂದವರು ಫಸ್ಟ್ ನಾವು. ಮಧ್ಯಪ್ರದೇಶದೊಳಗೆ ಗ್ಯಾರಂಟಿ ಯೋಜನೆ ಚಾಲು ಮಾಡಿದವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು. ನಮ್ಮದು ನೋಡೋರು ಕಾಪಿ ಮಾಡ್ಯಾರಷ್ಟೇ. ನಾವು ಗ್ಯಾರಂಟಿ ಯೋಜನೆಗಳಿಗೆ ವ್ಯಂಗ್ಯ ಮಾಡ್ತಾ ಇಲ್ಲ. ನೀವು ಅದು ಕರೆಕ್ಟಾಗಿ ಕೊಡ್ರಿ, ಜನರಿಗೆ ಕರೆಕ್ಟಾಗಿ ಮುಟ್ಟಿಸ್ರಿ, ಬಡವರಿಗೆ ಕರೆಕ್ಟಾಗಿ ಮುಟ್ಟಿಸ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಧನ್ಯವಾದಗಳು.